ಬಾಲರಾಮನ ವಿಗ್ರಹ ಆಗಬೇಕು ಅಂತ. ಹೌದು, ನಮಗೆ ಬಾಲಕರ ರೂಪದಲ್ಲಿ ಬೇಕಿತ್ತು. ಫಸ್ಟ್ ನಮಗೆ ನೋಡಿ ಮಗು ರೀತಿ ಕಾಣಬೇಕು ಸ್ಕಲ್ಪ್ಚರ್. ಈಗ ನಿಜ, ನನಗೆ ನನ್ನ ಪರಿಚಯದವ್ರನ್ನ ಕೇಳಿದ್ರೆ, ಸ್ನೇಹಿತರನ್ನ ಕೇಳಿದ್ರೆ ಚೆನ್ನಾಗಿ ಬರ್ತಿದೆ, ಹಂಗೆ ಅನ್ಸುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ನಾನು ನನ್ನ ಮಗಳನ್ನ ಕೇಳ್ತಿದ್ದೆ, ಓಕೆ ನೈಸ್, ಇದು ಯಾವ ರೀತಿ ಕಾಣ್ತಿದೆಯಪ್ಪ, ದೊಡ್ಡವ್ರ ರೀತಿ ಇದೆ, ಚಿಕ್ಕವ್ರ ರೀತಿ ಇದೆ, ಅವಳಿಲ್ಲ ಚಿಕ್ಕವ್ರ ತರ ಇದೆ ಇದು ಅಂತಿದ್ದು. ಆಗ ಸ್ವಲ್ಪ ಓಕೆ ಸರಿ ದಾರಿಲಿ ಹೋಗ್ತಾ ಇದೀನಿ ಅಂತ ಅನಿಸ್ತಿತ್ತು. ನೀವು ಹೇಳ್ತಾ ಇದ್ರಿ ದೀಪಾವಳಿ ಸಂದರ್ಭದಲ್ಲಿ ಮಕ್ಕಳ ಫೋಟೋಗಳನ್ನ ಹಾಕ್ತಾ ಇದ್ರು, ಅದೊಂದು ಆದೇಶ ನೋಡಿ. ನಿಮ್ಮನೇಲಿ 2 ಪುಟಾಣಿಗಳಿದ್ದಾವೆ, ಅವ್ರು ನೋಡಿದಾಗ ಅವರು ಒಂದಷ್ಟು ಇನ್ಸ್ಪೈರ್ ಆದ್ರು ಅಂತ ಹೇಳ್ಬೋದಾ ಈ ಸಂದರ್ಭಕ್ಕೆ? ಇನ್ಸ್ಪೈರ್ ಆದ್ರು, ಬಟ್ ನನಗೆ ನಮ್ಮ ಮನೆಯದನ್ನ ಕಾಪಿ ಮಾಡಕ್ ಇಷ್ಟ ಇಲ್ಲ. ನನಗೆ ರಾಮರಲ್ಲಿ ಮಗುವಲ್ಲೂ ಏನಂತ ನೋಡಿ, ಈಗ ಮಗು ಮಾಡೋದು, ಈಗ ನನಗೆ ಯಾರಾದ್ರೂ ಈಗ ಬಂದ್ಬಿಟ್ಟು ಅವ್ರ ಮಗು ಫೋಟೋ ಕೊಟ್ಟು ಮಾಡಿ ಅಂದ್ರೆ ನನಗೆ ಮಾಡ್ಬೋದು. ಬಟ್ ನನಗೆ ಅಂದ್ರೆ ಮಗು ಜೊತೆಗೆ ಮಗು ಒಳಗೆ ಒಂದು ರಾಮನ ಹುಡುಕ್ಬೇಕಾಗಿರುತ್ತೆ, ಅವನು ರಾಜರ ಮಗ ಆಗಿರ್ಬೇಕಾಗತ್ತೆ. ಸೊ ಈ ಒಂದು ಯೋಚನೆ ಇಟ್ಕೊಂಡು ಕೆಲಸ ಮಾಡಿದೆ. ನಂಬ್ತಿರೋ ಬಿಡ್ತಿರೋ ನಾನು ಏನ್ ಯೋಚನೆ ಇಟ್ಕೊಂಡು ಮಾಡಿದೆ, ಅದು ಟ್ರಸ್ಟ್ ತನಕನೂ ಇದೊಂದು ವಿಷಯ ಅವ್ರಿಗೆ ನಾ ಹೇಳ್ದೆ ಇದ್ರು ಅವ್ರಿಗೆ ಗೊತ್ತಾಗತ್ತೆ. ನೀವು ನೋಡ್ಬೋದು, ಟ್ರಸ್ಟ್ನ ಸೆಕ್ರೆಟರಿ ಅವರು ಚಂಪಾತ್ ರಾಯ್ ಅವರು ಹೇಳಿದ್ದಾರೆ, ಎಲ್ಲೋ 5 ವರ್ಷದ ಮಗುನೊಳಗೆ ವಿಷ್ಣು ರೂಪ ಇದೆ, 5 ವರ್ಷದ ಮಗುನೊಳಗೆ ಅವನು ರಾಜನ ಮಗನಾಗೂ ಇದ್ದಾನೆ, ಇದೆ ಅಂತ. ಸೊ ಇದನ್ನೇ ಬಾಲರಾಮನ ವಿಗ್ರಹದಲ್ಲಿ 9 ವಿಷ್ಣುವಿನ ಅವತಾರವನ್ನ ನಾವು ಗಮನಿಸಿದ್ವಿ. ಹೀಗೆ ಇರಬೇಕು, ಇಂತಹದ್ದೇ ಇರಬೇಕು, ಇದೆಲ್ಲವೂ ಬಾಲರಾಮನ ವಿಗ್ರಹದಲ್ಲಿ ಇರಬೇಕು ಅನ್ನೋದನ್ನ ಕಮಿಟಿ ಹೇಳಿದ್ದ ಅಥವಾ ನಿಮ್ಮ ಕಲ್ಪನೆಯಲ್ಲಿ ಮೂಡ್ ಬಂದಿದ್ದ, ಅದಕ್ಕೆ ಒಂದಷ್ಟು ರಿಸರ್ಚ್ ಗಳು ನಡೆದ್ವಾ ಹೇಗೆ ಅಂತ? ನೋಡಿ, ಪ್ರಭಾವಳಿ ಅದೊಂದು ಅಲಂಕಾರಿಕ ಭಾಗವಾಗಿರುತ್ತೆ. ಸಾಮಾನ್ಯವಾಗಿ ಸಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಲ್ಲಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಜಾಸ್ತಿ ಕಂಡೀಷನ್ಸ್ ಏನಿರಲ್ಲ. ಅಲಂಕಾರಿಕ ಭಾಗ ಅಂದ್ರೆ ಅಲಂಕಾರಿಕ ಭಾಗ. ಬಟ್ ಅದರಲ್ಲಿ ನಾನು ವಿಷ್ಣು ಸಂಪ್ರದಾಯ, ಇವರು ವಿಷ್ಣು ರೂಪ ಆದ್ರಿಂದ ದಶಾವತಾರ ಕೊಡೋಣ, ಸೂರ್ಯವಂಶಸ್ಥ ಆದ್ರಿಂದ ಸೂರ್ಯನ ಮೇಲೆ ಒಂದು ರೆಪ್ರೆಸೆಂಟ್ ಮಾಡಿದೆ ಅಂತ. ಮತ್ತೆ ಭಕ್ತಿ ಭಾಗದಲ್ಲಿ ನಾವು ಹನುಮಂತ ಗರುಡನ್ನ ಕೊಡೋಣ ಅಂತೇಳಿ ನಾನೇ ಅದನ್ನ ಸಜೆಸ್ಟ್ ಮಾಡಿದೆ. ಆಗ ಅವ್ರು ಅದನ್ನ ಒಪ್ಕೊಂಡ್ರು. ಒಪ್ಕೊಂಡು ಮಾಡಿ ಅಂತ ಹೇಳಿದ್ರು. ಅದನ್ನ ಬೇರೆಯವ್ರಿಗೆ ಹೇಳಿದ್ರು ಇದೇ ರೀತಿ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.